ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಬಂದು ಸ್ಯಾಟರ್ಡೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ತಿಂದ್ಬಿಟ್ಟು ಸರಿ ನೋಡೋಣ ಗಿಡಗಳನ್ನೆಲ್ಲ ಅಂತ ಬಂದ್ವಿ. ಸೊ ನೋಡ್ಬೋದು ಈ ಗಿಡಗಳನ್ನೆಲ್ಲನೂ ಸಹ ನಾನು ಫಸ್ಟ್ ವ್ಲಾಗಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಎಲ್ಲ ಗಿಡಗಳನ್ನು ಸಹ ಅಷ್ಟೊಂದೇನು ದೊಡ್ಡದಾಗಿರಲಿಲ್ಲ. ಸೊ ನೋಡ್ಬೋದು ಈ ಪಪ್ಪಾಯ ಗಿಡದ್ದು ತೋರಿಸಿದೆ ನಾನು. ಸೊ ಸ್ವಲ್ಪ ಕಾಯೆಲ್ಲ ದೊಡ್ಡದಾಗಿದೆ, ಬಟ್ ಆದರೂ ತುಂಬಾ ಹಣ್ಣಾಗಬೇಕು, ಟೈಮ್ ತಗೊಳುತ್ತೆ. ಇಷ್ಟು ಪುಟ್ಟ ಗಿಡದಲ್ಲಿ ಎಷ್ಟೊಂದು ಕಾಯಿಗಳು ಬಿಟ್ಟಿದೆ ನೋಡಿ. ಹಾಗೆ ಇದು ನೋಡ್ಬೋದು ಫ್ಯಾಷನ್ ಫ್ರೂಟು. ಸೊ ಇದು ಲಾಸ್ಟ್ ಟೈಮ್ ತೋರಿಸಿದಾಗ ಫುಲ್ ಎಲ್ಲ ಗ್ರೀನ್ ಕಲರ್, ತುಂಬಾ ಹಸಿ ಇದ್ವು. ಈಗ ನೋಡಿ ಎಲ್ಲ ಹಣ್ಣಾಗ್ಬಿಟ್ಟು ಎಲ್ಲ ಉದುರೋಗಿತ್ತು ಕೆಳಗಡೆ ಎಲ್ಲನೂ. ಸೊ ಎಷ್ಟೊಂದು ಹಣ್ಣುಗಳು ಯೆಲ್ಲೋ ಕಲರ್ ಬಂದಿದೆ ನೋಡಿ. ಸೊ ಒಳಗಡೆ ಎಲ್ಲ ಹಣ್ಣು ಫುಲ್ಲಿ ಎಲ್ಲ ಯೆಲ್ಲೋ ಕಲರ್ ಬಂದಿದೆ. ಸೊ ಟೇಸ್ಟ್ ಮಾಡಿ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು, ಸ್ವೀಟಾಗಿತ್ತು ಎಲ್ಲನೂ. ಹಾಗೆ ಇಲ್ಲೊಂದು ಚೇಪೆಕಾಯಿ ನೋಡಿ ಎಷ್ಟು ದೊಡ್ಡದು ಬಿಟ್ಟಿದೆ. ತುಂಬ ಚೇಪೆಕಾಯಿಗಳಿದ್ವು, ಕೆಲವೊಂದಾಗಿ ಕಿತ್ಕೊಂಡ್ವಿ. ಇದೆಲ್ಲ ನಾವು ಗಿಡಗಳನ್ನ ನೋಡ್ತಾ ಇರಬೇಕಾದ್ರೆ ನಮ್ಮ ಹಸ್ಬೆಂಡು ಆ ಡ್ರೋನ್ನ ಹಾರಿಸ್ತಾ ಇದ್ರು. ಸೊ ಅದು ತುಂಬ ಮೇಲೆ ಹೋಗ್ಬಿಟ್ಟು ಎಲ್ಲೋ ಗಿಡಗಳಿಗೆ ತಾಕಿ ಬಿದ್ದೋಗ್ಬಿಟ್ಟಿದೆ. ಬಟ್ ತುಂಬಾ ಹುಡುಕ್ತಾ ಇದ್ರು, ಎಲ್ಲೂ ಸಿಗಲಿಲ್ಲ ಡ್ರೋನು. ಸೊ ಅಲ್ಲೇ ಇದ್ದಂಥ ಒಂದು 6-7 ಮೆಂಬರ್ಸ್ ಬಂದಿದ್ದರು. ಬಂದು ಎಲ್ಲ ಕಡೆ ಹುಡುಕಿದ್ರು, ಎಲ್ಲೂ ಸಿಗಲಿಲ್ಲ. ಸರಿ ನಾವು ಹೋಗಿ ಹುಡ್ಕೋಣ ಅಂತ ಹೋದ್ವಿ. ಹೋಗಿ ನಾನು ಸಿಕ್ತು ಅನ್ನೋ ಸಹ ನನ್ನ ಪಕ್ಕದಲ್ಲೇ ಬಿದ್ದಿತ್ತು. ಹಿಂಗೆ ನಾವು ಸಿಕ್ತು ಅನ್ಕೊಂಡ್ಬಂದ್ರೆ ಪಕ್ಕದಲ್ಲೇ ಬಿದ್ದಿದೆ. ಹಾ ಸೊ ನಾವು ಪಾಸಿಟಿವ್ ಆಗಿ ಏನು ಅನ್ಕೊತೀವೋ ಅದು ಹಾಗೆ ಆಗುತ್ತೆ ಅನ್ನೋದಕ್ಕೆ ಇದೊಂದೇ ಉದಾಹರಣೆ ಆಗಿತ್ತು. ಯಾಕಂದರೆ ನಾನು ಡ್ರೋನ್ ಸಿಕ್ಬಿಡ್ತು ಅಂತ ಅಂದ್ಕೊಂಡು ನಾನು ಹುಡುಕಿದ್ದಕ್ಕೆ ಸೊ ಅದು ಸಿಕ್ಬಿಡ್ತು. ನಂಗೆ ತುಂಬಾ ಖುಷಿ ಆಯಿತು. ನಂತರ ಇದು ಬಂದು ಸೂರ್ಯಕಾಂತಿ ಹೂವಿನ ಬೀಜ. ಸೊ ಇದು ಫುಲ್ ಹೂವು ತುಂಬ ಚೆನ್ನಾಗಿತ್ತು. ನಿಮಗೆ ಫಸ್ಟು ವ್ಲಾಗಲ್ಲಿ ತೋರಿಸಿದಾಗ ನೋಡಿ ಇವಾಗ ಹೆಂಗೆ ಒಣಗೋಗಿದೆ ಅಲ್ವಾ. ಸೊ ಈ ಬೀಜಗಳನ್ನ ಮತ್ತೆ ಚೆಲ್ಲಿದಾಗ ಮತ್ತೆ ಅದು ಗಿಡ ಬರುತ್ತೆ ಅಂತ ಒಣಗೋದಕ್ಕೆ ಬಿಟ್ಬಿಟ್ಟಿದ್ದೀವಿ. ಸೊ ನೋಡ್ಬೋದು, ನಿಧಾನ. ನಂತರ ಮಕ್ಕಳೆಲ್ಲ ಅವ್ರ ಅತ್ತೆ ಜೊತೆ ರನ್ನಿಂಗ್ ರೇಸ್ ಆಡ್ತಾ ಇದ್ದಾರೆ, ಫುಲ್ ಖುಷಿಯಾಗಿ ಇಬ್ಬರೂ ಕಾಂಪಿಟೇಷನ್ ಮೇಲೆ. ಸೊ ಇದು ಬಂದುಬಿಟ್ಟು ಒಂಥರ ಕಾಳಿದು. ಸೊ ಇದ್ರ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಇದರಿಂದ ಏನೋ ಗ್ರೇವಿ ಮತ್ತು ಗೊಜ್ಜು ಎಲ್ಲ ಮಾಡ್ಕೋಬೋದು ಅಂತ ಹೇಳ್ತಾಯಿದ್ರು ನಮ್ಮ ಟೇಕ್ ಕೇರರು. ಸರಿ ಅಂತ ಇಸ್ಕೊಂಡು ಬಂದ್ವಿ, ಮಾಡಿ ನೋಡೋಣ ಏನಾದರೂ ಅಂತ ಹೇಳಿ. ಮತ್ತು ಇಲ್ಲೊಂದು ಸಣ್ಣ ಚೇಪೆಕಾಯಿ ಮರ ಗಿಡ ಇದೆ ನೋಡಿ. ಸೊ ಇಷ್ಟು ಸಣ್ಣ ಗಿಡದಲ್ಲಿ 4-5 ಬಿಟ್ಟಿದ್ವು, ಅದೂ ಸಹ ದೊಡ್ಡದಾಗಿದ್ವು. ನಂತರ ಮಕ್ಕಳೆಲ್ಲ ಆಟ ಆಡಿ ಸುಸ್ತಾಗಿದೆ, ಹಸುವಾಗಿದೆ ಅಂದರು. ಸರಿ ಅವ್ರಿಗೆ ತಿನ್ನೋದಕ್ಕೆ ಬ್ರೆಡ್ಡು ಮತ್ತು ಆಮ್ಲೆಟ್ ಕೊಡೋಣ ಅಂತ ಹೇಳಿ ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಸೊ ಆಮ್ಲೆಟ್ಗೆ ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕ್ಬಿಟ್ಟು ಬ್ರೆಡ್ಡಲ್ಲಿ ಇಟ್ಬಿಟ್ಟು ಕೊಡೋಣ ಅಂತ. ಸೊ ಬ್ರೆಡ್ ಟೋಸ್ಟ್ ಮಾಡಿಬಿಟ್ಟು ಅದರಲ್ಲಿ ಇಟ್ಕೊಟ್ಟೆ. ಬಟ್ ಮಕ್ಕಳು ಬರೀ ಆಮ್ಲೆಟ್ನ ಮಾತ್ರ ತೊಗೊಂಡು ಬ್ರೆಡ್ ಚೆನ್ನಾಗಿಲ್ಲ ಅಂತ ವಾಪಸ್ ಮಾಡಿಬಿಟ್ರು. ಸೊ ಬ್ರೆಡ್ ಏನೂ ತಿನ್ನಲಿಲ್ಲ ಅವರು. ನಂತರ ಅವರು ಹೊರಗಡೆ ಅವರಪ್ಪ ಫೈರ್ ಕ್ಯಾಂಪ್ ಫೈರ್ ಕ್ಯಾಂಪ್ಗೆಲ್ಲ ರೆಡಿ ಮಾಡ್ತಾಯಿದ್ರು, 3 ಕಲ್ಲೆಲ್ಲ ಇಟ್ಬಿಟ್ಟು. ಸೊ ಮಕ್ಕಳು ಇಲ್ಲಿ ಆಮ್ಲೆಟ್ ತಿನ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ರು. ಸೊ ಇದು ಬಂದು ಒಂದು 6:30 ಆಗಿತ್ತು ಟೈಮು. ಸೊ ಕತ್ಲಾಗ್ತಾ ಬಂದಿತ್ತು. ಸೊ ನೋಡ್ಬೋದು ವೆದರ್ ಇಲ್ಲಿ ತುಂಬಾ ತಂಪಾಗಿತ್ತು. ಸೊ ಈವ್ನಿಂಗ್ ಆಗ್ತಾ ಇದ್ದಂಗೆ ತುಂಬ ಕೋಲ್ಡ್ ಆಗಿಬಿಡುತ್ತೆ. ಬೆಳಗ್ಗೆ ಹೊತ್ತು ಎಷ್ಟು ಬಿಸಿಲಿರುತ್ತೋ ಅಷ್ಟೇ ತಂಪಾಗಾಗ್ಬಿಡುತ್ತೆ ಈವ್ನಿಂಗ್ ಟೈಮ್ ಅಷ್ಟೊತ್ತಿಗೆ. ಹಾಗೆ ನಾವು ಬೆಳಗ್ಗೆ ಬರೋವಾಗ ಆನ್ ದ ವೇಯಲ್ಲಿ ಜೋಳ ತೊಗೊಂಬಂದಿದ್ವಿ. ಸೊ ಇದು ಬಂದು ಬೇಯಿಸ್ಕೊಂಡು ತಿನ್ನೋದು, ಬಟ್ ಇದನ್ನು ಸುಟ್ಕೊಡ್ತೀನಿ ಅಂತ ಸುಟ್ಟು ಈ ಥರ ಆಗಿದೆ ಇದು.
ಬಟ್ ತುಂಬಾ ಗಟ್ಟಿ ಇತ್ತು, ತಿನ್ನೋಕ್ಕೆ ಆಗಲಿಲ್ಲ. ತುಂಬಾ ಸಪ್ಪೆ ಇತ್ತು, ಸ್ವೀಟ್ ಕಾರ್ನ್ ಅಲ್ಲ ಇದು. ಸೊ ಇದು ತುಂಬಾ ಸಪ್ಪೆ ಇತ್ತು ಕಾರ್ನು. ನಂತರ ನಾವು ಬೆಳಗ್ಗೆನೇ ಬೇಗ ಹೋಗಬೇಕು ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟ್ಗೆಲ್ಲನೂ ಸಹ ರೆಡಿ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಸೊ ಮಕ್ಕಳಿಗೆ ಚಪಾತಿ ಮತ್ತು ಆಮ್ಲೆಟ್ ಮಾಡಿಕೊಡ್ತಾ ಇದ್ದೀನಿ. ಸೊ ರೋಲ್ ಥರ ಮಾಡಿಬಿಟ್ಟು ಕೊಡ್ತಾಯಿದ್ದೆ. ಮೂರು ಬಂದು ನನಗೆ ಪುಳಿಯೋಗರೆನೂ ಬೇಕಮ್ಮ ಅಂತ ಕೇಳ್ದ. ಸೊ ಅದಕ್ಕೆ ಪುಳಿಯೋಗರೆ ಮತ್ತು ಚಪಾತಿ ಎರಡೂ ಸಹ ಕೊಟ್ಟೆ. ಸೊ ಅವರೆಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ರು. ಇಲ್ಲಿ ನಮ್ಮ ಅತ್ತೆಯವರು ಫ್ಯಾಷನ್ ಫ್ರೂಟ್ ತಂದಿದ್ವಲ್ಲ, ಸೊ ಅದನ್ನ ಕಟ್ ಮಾಡಿ ನೋಡೋಣ ಹೇಗಿದೆ ಒಳಗಡೆ ಅಂತ ನೋಡ್ತಾಯಿದ್ರು. ನೋಡಿ ತುಂಬಾ ಚೆನ್ನಾಗಿತ್ತು. ನೋಡಿ ಹೆಂಗೆ ಯೆಲ್ಲೋ ಕಲರ್ ಆಗಿದೆ, ತುಂಬ ಸ್ವೀಟಾಗಿತ್ತು, ಹುಳಿ ಏನೂ ಇರಲಿಲ್ಲ. ಸರಿ ಇದನ್ನ ಜ್ಯೂಸ್ ಮಾಡೋಣ ಅಂತ ಹೇಳಿ ಒಂದಷ್ಟು ಕಾಯೆಲ್ಲ ಕಟ್ ಮಾಡಿಬಿಟ್ಟು ಗ್ರೈಂಡರ್ಗೆ ಹಾಕಿ ಜ್ಯೂಸ್ ಮಾಡಿದ್ರು. ಸೊ ನಾನಿಲ್ಲಿ ಟೀ ಕುಡಿತಾ ಇದ್ದೀನಿ. ನಂದು ಎಲ್ಲ ಟಿಫನ್ ಆಯಿತು. ಟಿಫನ್ ಆದಮೇಲೆ ಇನ್ನೊಂದು ರೌಂಡ್ ಟೀ ಕುಡಿತಾ ಇದ್ದೀನಿ. ಸೊ ಅಷ್ಟೊತ್ತಿಗೆ ಗಿಡಗಳೆಲ್ಲ ತಂದಿದ್ರಲ್ಲ, ಗಿಡಗಳನ್ನೆಲ್ಲ ಹೂಳೋಣ ಅಂತ ಎಲ್ಲ ಬ್ಯುಸಿ ಆಗಿಬಿಟ್ರು. ನೋಡ್ಬೋದು ಮಕ್ಕಳಿಬ್ರು ಗಿಡ ಹೂಣೋದಕ್ಕೆ ಫುಲ್ಲು ಬ್ಯುಸಿಯಾಗಿ ರೆಡಿ ಆಗಿಬಿಟ್ಟಿದ್ದಾರೆ. ಇವ್ರು ನಮ್ಮ ಟೇಕ್ ಕೇರರು. ಸೊ ಅಲ್ಲಿಂದೆಲ್ಲ ಇವರೇ ನೋಡ್ಕೋತಾರೆ. ಸ್ಟ್ರಾಂಗ್ ಇಲ್ಲ. ಏಯ್ ಅಷ್ಟು ಮೇಲೆ ಎತ್ತಬಾರ್ದು. ಮೇಡಮ್ ಸಿಕ್ಕೊಂಬರ್ರಿ ಇಬ್ರು ಎಳ್ಕೊಂಬಂದ್ರೆ ಇರಿ 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 ಬೆನ್ನಲ್ಲಿ ಹಾಕೊಂಡೇ ಎತ್ಕೊಂಡ್ಬಿಡ್ಲು. ನಮ್ಮ ಚಿಕ್ಕವನಂತೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾನೆ ನೋಡಿ. ಅವನ ಅಣ್ಣ ಕೇಳ್ತಾಯಿದ್ರು ಕೊಡ್ತಾನೆ ಇಲ್ಲ. ಅವನೇ ಎತ್ಕೊಂಡು ಆ ಚಿಕ್ಕ ಏನಂತಾರೆ ಅದನ್ನು ಕುದ್ಲಿ ಥರ ಇದೆ. ಸೊ ಅದನ್ನ ತೊಗೊಂಡು ಯಾರಿಗೂ ಕೊಡ್ದಿರ ಅವನೇ ಕೆಲಸ ಮಾಡ್ತಾಯಿದ್ದಾನೆ. ನಾನೇ ಅಗಿತೀನಿ, ನಾನು ಶಕ್ತಿಮಾನು, ನಂಗೆ ತುಂಬ ಶಕ್ತಿ ಇದೆ ಅಂತ ಎಲ್ಲ ಹೇಳ್ಕೊಂಡು ಅವನೇ ಫುಲ್ಲು ಅಗಿತಾ ಇದ್ದಾನೆ ನೋಡಿ. ಸೊ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿದ್ರು. ಮತ್ತು ಕೆಲವೊಂದು ಗಿಡಗಳೆಲ್ಲ ಅವರೇ ನೋಡಿದ್ರು. ಇಲ್ಲಿ ಗಿಡಕ್ಕೆ ಪೆಟ್ಟಾಗತ್ತೆ. ನಮಗೂ ಟೈಮ್ ಆಗಿತ್ತು. ಸೊ ಮಧ್ಯಾಹ್ನ ಒಂದು 1:32 ಆಗೋಯ್ತು ಟೈಮು. ಸೊ ನಾವು ಬೇಗ ಹೋಗಬೇಕಿತ್ತು. ನೆಕ್ಸ್ಟ್ ಡೇ ಬಂದು ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ವಾ. ಸೊ ಮಕ್ಕಳಿಗೆಲ್ಲ ಕೆಲವೊಂದು ಐಟಮ್ಸ್ ಎಲ್ಲ ತೊಗೋಬೇಕಾಯಿತು. ಅದಕ್ಕೋಸ್ಕರ ನಾವೆಲ್ಲ ಬೇಗ ರೆಡಿ ಆಗಿಬಿಟ್ಟು ಹೊರಟ್ವಿ. ಸೊ ಈ ಕೆಲಸ ಎಲ್ಲ ಬೇಗ ಮುಗಿಸ್ಬಿಟ್ಟು ಸೊ ಇದಿಷ್ಟು ಬಂದು ನಮ್ಮ ಫಾರ್ಮ್ ಹೌಸ್ನ ಒನ್ ಡೇ ಟ್ರಿಪ್ ಥರನೇ ಅಂತ ಹೇಳ್ಬೋದು. ಸೊ ನಮ್ಮ ಚಿಕ್ಕವನಂತೂ ಪತ್ತುನ ಹಿಡ್ಕೊಂಡು ಹೊರಡೋದಕ್ಕೆ ರೆಡಿಯಾಗಿದ್ದಾನೆ. ತುಂಬಾ ಚೆನ್ನಾಗಿತ್ತು. ಒನ್ ಡೇ ಫಾರ್ಮಲ್ಲಿ ಇದ್ದಿದ್ದು. ಸೊ ಸ್ಯಾಟರ್ಡೇ ಮಾರ್ನಿಂಗ್ ಬಂದ್ವಿ. ಸಂಡೇ ಆಫ್ಟರ್ನೂನ್ ಹಂಗೆ ಹೊರಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.